ಆತ್ಮೀಯ ಬಂಧುಗಳೇ, ನಾವು ಪರಮಹಂಸರ ಮತ್ತು ಸ್ವಾಮಿ ವಿವೇಕಾನಂದರ ಜೀವನವನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಶ್ರೀರಾಮಕೃಷ್ಣರನ್ನ ಭೇಟಿಯಾಗೋದಕ್ಕೆ ನರೇಂದ್ರ ಬಂದಾಗ ಅವನು ಕೇಳಿದಂಥ ಪ್ರಶ್ನೆಗಳ ಪರಿಚಯ ಎಲ್ಲರಿಗೂ ಇದೆ. ದೇವರು ಇದ್ದಾನೆ ಮತ್ತು ಇದ್ದರೆ ಅವನನ್ನು ನೀವು ಕಂಡಿದ್ದೀರಾ? ಮೂರನೇದು, ನನಗೂ ತೋರಿಸಬಲ್ಲರ? ಈ ಮೂರು ಪ್ರಶ್ನೆಗಳನ್ನು ಹೊತ್ತು ನರೇಂದ್ರ ಶ್ರೀರಾಮಕೃಷ್ಣರಲ್ಲಿಗೆ ಬಂದದ್ದನ್ನು ನೋಡಿದ್ದೇವೆ. ಶ್ರೀರಾಮಕೃಷ್ಣರು ಅವನಿಗೆ ಹೌದು ದೇವರಿದ್ದಾನೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟರು. ಎರಡನೇದು ಹೇಳಿದ್ರು, ನೀವು ನೋಡಿದ್ದೀರಾ ಅಂತ. ಹೌದು, ನಾನು ನೋಡಿದ್ದೇನೆ, ಕಂಡಿದ್ದೇನೆ, ನಿನಗಿಂತ ಸ್ಪಷ್ಟವಾಗಿ ಅವನನ್ನು ನೋಡಿದ್ದೇನೆ ಅಂತ ಹೇಳಿದ್ರು. ನಿನ್ನ ಯಾವ ರೀತಿ ಕಾಣ್ತಾ ಇದ್ದೇನೋ ಇದಕ್ಕಿಂತ ಸ್ಪಷ್ಟವಾಗಿ ಕಂಡಿದ್ದೇನೆ ಅಂತ. ಆ ನಂತರ ತೋರಿಸ್ತೀರಾ ಅಂತ ಕೇಳಿದಾಗ ಶ್ರೀರಾಮಕೃಷ್ಣರು ಕೇವಲ ಸ್ಪರ್ಶ ಮಾತ್ರದಿಂದ ನರೇಂದ್ರನಿಗೆ ಆ ಭಗವದ್ ದರ್ಶನವನ್ನ ಮಾಡಿಸಿದ್ದನ್ನ ಕೇಳಿದ್ದೇವೆ. ಆಮೇಲೆ ಅದೇ ನರೇಂದ್ರ ಎಂತ ಅದ್ಭುತವಾದಂತ ಶಕ್ತಿಯನ್ನ ಪಡೆದುಕೊಂಡ ಅಂತಂದ್ರೆ, ಮುಂದೆ ಸ್ವಾಮಿ ವಿವೇಕಾನಂದರಾಗಿ ರಾಜಸ್ಥಾನದ ಜೈಪುರದಲ್ಲಿ ಇದ್ದಾಗ ಅಲ್ಲಿನ ಆ ಸಂಸ್ಥಾನದ ದಂಡ ನಾಯಕನಾದಂತ ಹರಿಸಿಂಗ್ ಅಂತಕ್ಕಂಥವನು ಬಹಳ ಒಳ್ಳೆ ವಿದ್ವಾಂಸ ಕೂಡ ಇರ್ತಾನೆ. ಅವನು ಸ್ವಾಮಿ ಜೊತೆಗೆ ತುಂಬಾ ಹೊತ್ತು ಮಾತಾಡ್ತಾನೆ ಮತ್ತು ಅವನ ಮನೆಯಲ್ಲೇ ಸ್ವಾಮೀಜಿಯವರು ಉಳ್ಕೊಂಡಿರ್ತಾರೆ. ತುಂಬಾ ದಿನ ಇಬ್ಬರ ಮಧ್ಯೆ ಮಾತುಕತೆಗಳಾಗ್ತದೆ. ಅವನು ಅದ್ವೈತವನ್ನು ಒಪ್ತಾನೆ, ವೇದಾಂತವನ್ನು ಒಪ್ತಾನೆ. ಆದ್ರೆ ಮೂರ್ತಿ ಪೂಜೆಯನ್ನ ಅವನು ಒಪ್ಕೊಳ್ತಾ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಅವನಿಗೆ ಸಾಕಷ್ಟು ಅದನ್ನ ಮನದಟ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ವಿವೇಕಾನಂದರಿಗೆ ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಆದ್ರೂ ಕೂಡ ಇಬ್ಬರ ಸ್ನೇಹ ಇರ್ತದೆ. ಅವರು ಒಂದು ಸಂಜೆ ಊರಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಇಬ್ರು ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಮೆರವಣಿಗೆ ಬರ್ತದೆ. ಶ್ರೀಕೃಷ್ಣನ ವಿಗ್ರಹವನ್ನ ಒಂದು ರಥದ ಮೇಲೂ ಗಾಡಿ ಮೇಲೆ ಕೂಡಿಸ್ಕೊಂಡು ಅದನ್ನ ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ. ಇಬ್ರು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ದೂರಿಂದ ಬರ್ತಾ ಇದ್ದಾಗ ಸ್ವಾಮಿ ವಿವೇಕಾನಂದರು ಆ ಹರಿಸಿಂಗನಿಗೆ ಹೇಳಿದ್ರು, ನೋಡಲ್ಲಿ ಶ್ರೀಕೃಷ್ಣ ಕಾಣ್ತಾ ಇದ್ದಾನೆ, ಶ್ರೀಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಅವನನ್ನ ಸ್ಪರ್ಶಿಸಿ ಹೇಳ್ಬಿಟ್ರು. ಅಷ್ಟಕ್ಕೆ ಅವನು ಆ ಕಡೆ ತಿರುಗಿ ನೋಡ್ತಾನೆ. ನೋಡಿದ ತಕ್ಷಣ ಯಾವ ಮೂರ್ತಿ ಅಲ್ಲಿ ಕೃಷ್ಣನ ಮೂರ್ತಿ ಮೆರವಣಿಗೆ ಬರ್ತಾ ಇತ್ತು, ಅಲ್ಲಿ ಈ ಹರಿಸಿಂಗನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಕುಳಿತಂತೆ ಇದ್ದಂತೆ ದರ್ಶನ ಮಾಡ್ತಾನೆ. ಆಗ ಅವನು ಆಮೇಲೆ ಹೇಳ್ತಾನೆ, ನನಗೆ ಇಷ್ಟು ವರ್ಷದಿಂದ ಯಾವುದನ್ನ ನಂಬೋದಕ್ಕೆ ಸಾಧ್ಯವಾಗಲಿಲ್ಲವೋ ಸ್ವಾಮಿ ವಿವೇಕಾನಂದರು ನನ್ನನ್ನ ಕೇವಲ ಸ್ಪರ್ಶ ಮಾಡಿ ಆ ದರ್ಶನವನ್ನು ನನಗೆ ಮಾಡಿಸಿದ್ರು. ನನಗೆ ಆವಾಗ ಮೂರ್ತಿ ಪೂಜೆಯಲ್ಲಿ ಒಂದು ನಂಬಿಕೆ ಬಂತು ಅಂತ. ಯಾವ ನರೇಂದ್ರ ನಾಸ್ತಿಕ್ಯ ಭಾವವನ್ನು ತಾಳಿ ದೇವರಿಲ್ಲ ಅಂತ ಸಾಧಿಸ್ತಾ ಇರ್ತಾನೋ, ವಾದ ಮಾಡ್ತಾ ಇರ್ತಾನೋ, ಅದೇ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಇದನ್ನ ಅನುಭವವನ್ನ ತಾನು ತನ್ನ ಗುರುವಾದ ಶ್ರೀರಾಮಕೃಷ್ಣನಿಂದ ಪಡೆದುಕೊಂಡ ಸ್ಪರ್ಶ ಮಾತ್ರದಿಂದ ಆ ಶಕ್ತಿಯನ್ನ ತಾನು ಕೂಡ ಪಡೆದುಕೊಂಡು ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಒಬ್ಬ ಆ ಮೂರ್ತಿ ಪೂಜೆಯನ್ನು ಒಪ್ಪದೇ ಇರತಕ್ಕಂಥ ವ್ಯಕ್ತಿಗೆ ದರ್ಶನ ಮಾಡಿಸುವುದರ ಮೂಲಕ ಒಂದು ಅದ್ಭುತವಂತ ಮ್ಯಾಜಿಕ್ ಅನ್ನ ಮಾಡ್ತಾರೆ. ಶ್ರೀರಾಮಕೃಷ್ಣರ ಕುರಿತಾಗಿ ನಾವೆಲ್ಲ ಹೇಳ್ತಿರ್ತೇವೆ ಏನಂದ್ರೆ, ಅವ್ರು ಯಾವಾಗಲೂ ಅಷ್ಟೇ, ಯಾರನ್ನಾದ್ರೂ ಅವರು ಮಾತಿನಲ್ಲಿ ಒಪ್ಪಿಸ್ತಿರ್ಲಿಲ್ಲ. ಕೇವಲ ಸ್ಪರ್ಶ ಮಾತ್ರದಿಂದ ಅವನಿಗೆ ಸಮಾಧಿ ಸ್ಥಿತಿಯನ್ನು, ದೇವರ ದರ್ಶನವನ್ನು ಮಾಡಿಸಿಬಿಡ್ತಾ ಇದ್ರು ವ್ಯಕ್ತಿಗಳಿಗೆ. ಲಾಜಿಕಲ್ಲಿ ಆಗದಿದ್ದನ್ನ ಮ್ಯಾಜಿಕ್ ನಿಂದ ಮಾಡ್ತಾರೆ ಅಂತ. ಹಾಗೆ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನ ಅದ್ವೈತ ವೇದಾಂತ ಒಪ್ತಾ ಇರ್ತಕ್ಕಂಥ ಹರಿಸಿಂಗನಿಗೆ ಲಾಜಿಕ್ನಿಂದ ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅವರೇ ಸ್ಪರ್ಶ ಮಾತ್ರದಿಂದ ಅವನ್ನ ಮಾಡಿಸಿಕೊಟ್ಟದ್ದು ನೋಡಿದಾಗ ಸ್ವಾಮಿ ವಿವೇಕಾನಂದರು ಎಂತ ಅದ್ಭುತವಾದಂತ ಶಕ್ತಿಯನ್ನ ತಮ್ಮ ತಪಸ್ಸಿನಿಂದ ಪಡ್ಕೊಂಡ್ರು.
ಅವರೇ ಕಾಶಿಯಲ್ಲಿದ್ದಾಗ ಅಂದರೆ ಪರಿವ್ರಾಜಕ ಜೀವನ ಪ್ರಾರಂಭ ಮಾಡುವಾಗ ಪ್ರಮದದಾಸ ಮಿತ್ರ ಅನ್ನುವಂಥ ಪಂಡಿತರೊಂದಿಗೆ ಮಾತನಾಡ್ತಾ ಹೇಳ್ತಾರೆ, ನಾನು ವ್ಯಕ್ತಿಯೊಬ್ಬನಲ್ಲಿ ಸ್ಪರ್ಶ ಮಾತ್ರದಿಂದ ಬದಲಾವಣೆಯನ್ನು ತರುವಂತ ಶಕ್ತಿ ನನಗೆ ಬರುವವರೆಗೂ ಕೂಡ ಮತ್ತೆ ನಾನು ಕಾಶಿಗೆ ಹಿಂತಿರುಗುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಕೆಲವೇ ದಿನಗಳಲ್ಲಿ ಆ ಶಕ್ತಿಯನ್ನು ಅವರು ಸಿದ್ಧಿಸಿಕೊಂಡಿರ್ತಾರೆ. ಇಂಥ ಅದ್ಭುತವಂತ ಶಕ್ತಿ ಸ್ವಾಮಿ ವಿವೇಕಾನಂದರಿಗೆ ಇತ್ತು.